ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯ ಮನುಷ್ಯನ ಸಹಜ ಗುಣಗಳಲ್ಲೊಂದಾದ ಆಸೆಯ ಬಗ್ಗೆ. ಆಸೆಯು ಒಬ್ಬ ವ್ಯಕ್ತಿ ವಸ್ತು ಅಥವಾ ತನ್ನ ಕೆಲಸದ ಫಲಿತಾಂಶಕ್ಕಾಗಿ ಹಾತೊರೆಯುವಂತಹ ಒಂದು ಭಾವನೆ. ಹಿಂದೆ ಮನುಷ್ಯನು ಹಕ್ಕಿಯ ಹಾಗೆ ಹಾರಲು ಆಸೆಪಟ್ಟನು, ಮೀನಿನ ಹಾಗೆ ಈಜಲು ಆಸೆಪಟ್ಟನು. ಆಸೆ ಪಟ್ಟಿದ್ದಕ್ಕೆ ಅಲ್ಲವೇ ಅವುಗಳು ಸಾಧ್ಯವಾಗಿತ್ತು. ಆಸೆಯ ಕುರಿತಂತೆ ನಮ್ಮ ಹೆಸರಾಂತ ಕವಿಯವರಾದ KS ನರಸಿಂಹಸ್ವಾಮಿಯವರು ತಮ್ಮ ಕವನದಲ್ಲಿ ಈ ರೀತಿ ಹೇಳಿದ್ದಾರೆ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ, ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ, ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ, ಕಡಲಿನ ನೀಲಿಯ ನೀರಲಿ ಬಳುಕುವ ಮೀನಾಗುವ ಆಸೆ, ಸಿಡಿಲನ್ನು ಕಾರುವ ಬಿರುಮಳೆಗಂಜದೆ ಮುನ್ನಡೆಯುವ ಆಸೆ, ನಾಳೆಯ ಬದುಕಿನ ಈರುಳಿನ ತಿರುವಿಗೆ ದೀಪವನ್ನಿಡುವ ಆಸೆ. ಇದು ಕವಿಯವರ ಭಾವನೆ. ನಾವು ಈಗಿನ ಜನತೆ, ನಮ್ಮ ಆಸೆಗಳೇನು ನೋಡಿ. ಒಂದು ಬೆಕ್ಕಿಗೆ ಇಲಿಯನ್ನು ಹಿಡಿದು ತಿನ್ನುವ ಆಸೆ, ಹಸುವಿಗೆ ಕರುವಿನ ಆಸೆ, ಹದ್ದಿಗೆ ಹಾವಿನ ಜೊತೆ ಸೆಣಸಾಡುವುದೇ ಆಸೆ, ರಾಜನಿಗೆ ರಾಜ್ಯವನ್ನಾಡುವ ಆಸೆ, ರಾಜಕಾರಣಿಗಳಿಗೆ ರಾಜಕೀಯದ ಆಸೆ, ಹಸಿಗೂಸಿಗೆ ತಾಯಿಯ ಎದೆ ಹಾಲುಣ್ಣುವ ಆಸೆ, ಅಂಬೆಗಾಲಿಡುವ ಮಗುವಿಗೆ ಎದ್ದು ನಿಲ್ಲುವ ನಡೆಯುವ ಆಸೆ, ಯುಗಾದಿಯಂದು ಚಂದ್ರನನ್ನು ನೋಡುವ ಆಸೆ, ಹೆಣ್ಣು ಮಕ್ಕಳಿಗೆ ತವರಿನ ಆಸೆ, ಪ್ರತಿಯೊಬ್ಬ ತಂದೆ ತಾಯಿಯರಿಗೆ ತಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಯ ಆಸೆ, ಮಳೆಯಲ್ಲಿ ನೆನೆಯುವ ಆಸೆ, ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಿನ್ನುವ ಆಸೆ, ಶಿಕ್ಷಕನಾಗುವ ಆಸೆ, ವೈದ್ಯನಾಗುವ ಆಸೆ, ಆರಕ್ಷಕರಾಗುವ ಆಸೆ, ರೈತನಾಗುವ ಆಸೆ, ದೇಶ ಕಾಯುವ ಆಸೆ, ದೇಶ ವಿದೇಶಗಳನ್ನು ಸುತ್ತುವ ಆಸೆ, ಹೆಣ್ಣು ಮಕ್ಕಳಿಗೆ ಒಡವೆ ಸೀರೆಯ ಮೇಲಿನ ಆಸೆ, ಪ್ರತಿಯೊಬ್ಬರಿಗೂ ತಮ್ಮದೊಂದು ಸ್ವಂತ ಗೂಡಿರಬೇಕೆಂಬ ಆಸೆ. ಹೀಗೆ ವಿವಿಧ ರೀತಿಯ ಆಸೆಗಳು ನಮಗಿವೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆಸೆ ಪಡುವುದು ಸಹಜ, ಆದರೆ ಅದು ಇತಿಮಿತಿಯಲ್ಲಿರಬೇಕು. ಅತಿ ಆಸೆ ಗತಿಗೇಡು ಎಂಬ ಗಾದೆ ಮಾತನ್ನು ನಾವೆಲ್ಲರೂ ಬಲ್ಲೆವು. ನಮ್ಮ ಆಸೆ ನಾವು ಮಾಡುವ ಖರ್ಚು ನಮ್ಮ ಆದಾಯಕ್ಕೆ ಸರಿಯಾಗಿ ಇರಬೇಕು. ಆಸೆ ದುರಾಸೆಯಾಗಬಾರದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತನ್ನು ಕೂಡ ಕೇಳಿದ್ದೇವೆ. ನಮ್ಮ ಕೈಗೆಟಕುವುದಕ್ಕೆ ಮಾತ್ರ ಆಸೆ ಪಡಬೇಕು. ಅಂತಹ ಮಹಾವೀರ ಬುದ್ಧರೇ ತಮ್ಮ ಸಿರಿ ಸಂಪತ್ತನ್ನೆಲ್ಲ ತೊರೆದು ಸರಳ ಜೀವನಕ್ಕೆ ಸಾಕ್ಷಿಯಾಗಿದ್ದಾರೆ. ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳಿದ್ದಾರೆ ಅಲ್ಲವೇ? ಇದಾಗಿತ್ತು ಈ ದಿನದ ನನ್ನ ಮಾತು. ಎಲ್ಲರಿಗೂ ಧನ್ಯವಾದಗಳು.